ಇಲ್ಲಿ ನೀವು ನೋಡಿದ ತಕ್ಷಣ ನಿಮಗೆ ಅಯ್ಯೋ ತ್ರಿಭುಜದ ಮೊದಲನೇ ನಿಮಗೆ ಗೊತ್ತಾಗಬೇಕು, ತ್ರಿಭುಜದಲ್ಲಿ ಇದು ಅನ್ವಯ ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಈ ಥರದ್ದು. ಓಕೆ, ನಿಮಗೆ ಗೊತ್ತಿರುವಂಥದ್ದು ನೀವು ಅದನ್ನು ಫಸ್ಟು ನೋಡ್ಕೊಳ್ಬೇಕು. ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಚಿತ್ರವನ್ನು ಈ ರೀತಿ ಕೊಟ್ಟಿದ್ದಾರೆ ಅಂತ ಅಷ್ಟೇ, ಸಮಾನಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಸಮಾನಾಂತರ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಇದ್ರದ್ದು ರಿಸಲ್ಟ್. ನಿಮಗೆ ತೇಲ್ಸನ ಪ್ರಮೇಯ, ಸಮಾನುಪಾತತೆಯ ಪ್ರಮೇಯದ್ದು ರಿಸಲ್ಟ್ ಹೇಗೆ ಬರೀತೀರಾ ಅದನ್ನು ಗೊತ್ತಾಗಬೇಕು. ನಿಮಗೆ ಗೊತ್ತಿರಬೇಕು. ನಮಗೆ ಹೇಗೆ ಕೇಳಿದಾರೋ ಹಾಗೆ ನಾವು ಲೆಂತ್, ಅದು ಸೈಡ್ದು ಲೆಂತನ್ನು ತಗೊಳ್ತೀವಿ ಅಂತ. ಈಗ ನೋಡಿ, ಇಲ್ಲಿ ನಾವು ಯಾವುದನ್ನು ಕಂಡುಹಿಡಿಬೇಕಂತಂದರೆ ಫಸ್ಟ್ ನೋಡಿ, ಈ ಟ್ರಯಾಂಗಲ್ ಅನ್ನು ತಗೊಂಡಿದ್ದೀವಿ, ಬಿ ಸಿ ಎ ಟ್ರಯಾಂಗಲ್ ಅನ್ನು ತಗೊಂಡಿದ್ದೀವಿ. ಇಷ್ಟನ್ನು ಮಾತ್ರ, ಇದು ಎಕ್ಸ್ಟ್ರಾ ಅಂತ ತಿಳ್ಕೊಂಡ್ರೆ ಇದೊಂದು ಬಿ ಸಿ ಎ ಟ್ರಯಾಂಗಲ್ ಅನ್ನು ತಗೊಂಡಾಗ ನಮಗೆ ಗೊತ್ತಿದೆ ಡಿಇ ಇಸ್ ಪ್ಯಾರಲಲ್ ಟು ಎ ಸಿ, ಅವ್ರು ಕೊಟ್ಟಿರುವಂಥದ್ದು ಅದನ್ನು ಬರೀತೀರಾ. ಆಮೇಲೆ ನೀವೇನು ಮಾಡ್ತೀರಾ, ಬಿಇ ಬೈ ಬಿ ಸಿ ದೊಡ್ಡದು, ಫಸ್ಟ್ ಚಿಕ್ಕ ತ್ರಿಭುಜದ ಬಿಇ ಬೈ ಬಿ ಸಿ ಈಕ್ವಲ್ ಟು ಬಿ ಡಿ ಬೈ ಬಿ ಎ ಅಂತ ತಗೊಳ್ತೀರಾ ಅಲ್ವಾ. ಈಗ ಇದನ್ನು ತಗೊಂಡಾಯ್ತು. ಬಿಇ ಅಂತ ಹೇಳಿದ್ರೆ ನೀವು 4 ಸೆಂಟಿಮೀಟರ್, ಬಿ ಸಿ ಅಂತ ಹೇಳಿದ್ರೆ ಇದೆರಡನ್ನ ಸೇರಿಸಬೇಕಾಗುತ್ತೆ. ಬಿಇ ಮತ್ತೆ ಇ ಸಿ ಅನ್ನ ಸೇರಿಸಿದ್ರೆ ನಿಮಗೆ ಈ ದೊಡ್ಡ ಲೈನ್ದು ಆನ್ಸರ್ ಸಿಗೋದು. ಆಗ 4+2 ಎಷ್ಟಾಯ್ತು ನಿಮಗೆ 6 ಆಗುತ್ತೆ. 4/6 ಈಕ್ವಲ್ ಟು ಬಿ ಡಿ ಬೈ ಬಿ ಎ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ನೀವು ಈ ಟ್ರಯಾಂಗಲ್ ಅನ್ನು ತಗೊಳ್ಬೇಕಾಗುತ್ತೆ. ಟ್ರಯಾಂಗಲ್ ಬಿ ಎಲ್ ಎ, ದೊಡ್ಡ ಟ್ರಯಾಂಗಲ್ ಇದೆಯಲ್ಲ ಅದನ್ನು ತಗೊಳ್ಬೇಕು. ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಸಿ ಡಿ ಪ್ಯಾರಲಲ್ ಟು ಎಲ್ ಎ ಅಂತ ಕೊಟ್ಟಿದ್ದಾರೆ, ಅದನ್ನೇ ಬರೀರಿ. ಸಿ ಡಿ ಅಂತ ಹೇಳಿದ್ರೆ ಯಾವುದು, ಇದು ಸಮಾನಾಂತರ ಎಲ್ ಎ ಅಂತ ಬರೀತೀರಾ. ಆಮೇಲೆ ನೀವು ಇಲ್ಲಿ ಅದೇ ತರ ಏನಂತ ಬರಿಬೇಕು, ಬಿ ಸಿ ಬೈ ಬಿ ಎಲ್. ಅರ್ಥ ಆಯ್ತಲ್ವಾ. ಇದನ್ನ ನಾವು ತಗೊಂಡಿರೋದ್ರಿಂದ ಇಲ್ಲಿ ಈ ಪಾಯಿಂಟ್ ಅನ್ನ ತಗೊಂಡು ನಾವು ಬಿ ಸಿ ಬೈ ಬಿ ಎಲ್, ಇಲ್ಲಿಗೆ ಸೇಮ್ ಒಂದೇ ಪಾಯಿಂಟ್ ಇರೋದ್ರಿಂದ ನಾವು ಬಿ ಡಿ ಬೈ ಬಿ ಎ ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ. ಇಲ್ಲಿ ಬಿ ಸಿ ಅಂತ ಹೇಳೋದು ನಮ್ಗೆ ಗೊತ್ತಿದೆ 6 ಸೆಂಟಿಮೀಟರ್ ಅಂತ. ಬಿ ಎಲ್ ಅಂತ ಹೇಳೋದು 6 ಸೆಂಟಿಮೀಟರ್ಗೆ ಇದು ಗೊತ್ತಿಲ್ಲ, ಈ ಸಿ ಎಲ್ ಗೊತ್ತಿಲ್ಲ, ಅದನ್ನ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಆಗ 6 ಪ್ಲಸ್ ಬಿ ಸಿ ಪ್ಲಸ್ ಎಕ್ಸ್ ಅಂತ ತಗೊಂಡ್ರೆ ಈಕ್ವಲ್ ಟು ಬಿ ಡಿ ಪ್ಲಸ್ ಬಿ ಡಿ ಬೈ ಬಿ ಎ. ಇಲ್ಲಿನೂ ಬಿ ಡಿ ಬೈ ಬಿ ಎ ಇದೆ ನೋಡಿ. ನಾವು ಇದನ್ನ ಈಕ್ವೇಟ್ ಮಾಡ್ಲಿಕ್ಕೋಸ್ಕರ ಈ ರೀತಿ ತಗೊಳ್ತೀವಿ. ಇಲ್ಲಿ 6 ಬಿ ಸಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತು, ಬಿ ಸಿ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಇರುವ ಉದ್ದ, ಇದು 4 + 2 ಸೇರಿಸಿದ್ರೆ 6 ಆಗುತ್ತೆ. 6 + x ಇಸ್ ಈಕ್ವಲ್ ಟು ಬಿ ಡಿ ಬೈ ಬಿ ಎ. ಈಗ 6 ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಂಡಾಗ 1 ಮತ್ತೆ 2 ಇಂದ ಇದನ್ನ ಈಚೆ ಸೈಡ್ ಅನ್ನ ಬಿಟ್ಬಿಡ್ಬೇಕು, ಈಕ್ವೇಟ್ ಮಾಡಿ. ಈಗ 4/6 ಈಕ್ವಲ್ ಟು 6/6 + x ಅಂತ ಬರೀತೀರ ಮಕ್ಕಳೇ. ಅಡ್ಡ ಗುಣಾಕಾರ ಮಾಡಿ, 6 6 36 ಈಕ್ವಲ್ ಟು ಇದನ್ನ ಮತ್ತೆ ಇದನ್ನ ಅಡ್ಡ ಗುಣಾಕಾರ ಮಾಡಬೇಕು. ಆಗ 4 × 6 + x ಆಗುತ್ತೆ. ಈಗ ಇಲ್ಲಿ ಇಂಟು ಇರೋದು ಗುಣಾಕಾರ ಇರೋದ್ರಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಭಾಗಿಸ್ಬೇಕಾಗುತ್ತೆ. 36/4 ಈಕ್ವಲ್ ಟು 6 + x. 6 ಎಷ್ಟಲಿ 36, 6 36. ಈ ಎಕ್ಸ್ 6 + x ಪ್ಲಸ್ 6 ಇರೋದ್ರಿಂದ ಈಚೆ ತನ್ನಿ, ಆಗ -6 ಆಗುತ್ತೆ. ಆಗ x ಇಸ್ ಈಕ್ವಲ್ ಟು 3 ಆಗುತ್ತೆ. ಆಗ ಸಿ ಎಲ್ದು ಉದ್ದ ಎಷ್ಟು ಸೆಂಟಿಮೀಟರ್, 3 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ. ಸಿಂಪಲ್. ಇದು ಸಮಾನುಪಾತತೆ ಗೊತ್ತಿದ್ರೆ ನೀವು ಇದನ್ನ ಅನುಪಾತ ಬರೀಲಿಕ್ಕೆ ಗೊತ್ತಿರ್ಬೇಕು. ಏನ್ ಕೇಳಿದ್ದಾರೆ ಇದ್ರ ಮೇಲೆಗೆ ನಾವು ಅನುಪಾತವನ್ನು ಹಾಕೊಂಡು ಹೋಗಿದ್ದೀವಿ. ಅರ್ಥ ಆಯ್ತಲ್ವಾ.